ಪ್ರೈಸ್ ದ ಲಾರ್ಡ್. ಹೋಲಿ ಗೋಸ್ಟ್ ದೇವರ ಪರಿಶುದ್ಧವಾದ ಆ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ. ನೀವೆಲ್ಲರೂ ಬೆಳಗ್ಗೆ ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಪರಿಶುದ್ಧ ಆತ್ಮನು. ಹಲ್ಲೆಲೂಯಾ. ಆ ದೇವರು ನಮ್ಮನ್ನು ಕಾಯುವುದರಿಂದಲೇ ನಾವು ಸಂತೋಷವಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮ್ಮ ಹೃದಯದ ಆಲೋಚನೆಗಳನ್ನು ತಿಳಿದ ಆತನ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಮ್ಮ ಹೃದಯದ ಆಲೋಚನೆಗಳನ್ನು ತಿಳಿದ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹೋಲಿ ಗೋಸ್ಟ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ನಮ್ಮ ವಿಷಯದಲ್ಲಿ ಆತನಿಗೆ ಗೊತ್ತಾಗಿದೆ. ಹಲ್ಲೆಲೂಯಾ. ಇಲ್ಲಿ ಇವತ್ತು ಬೆಳಗ್ಗೆ ವಾಕ್ಯ ಓದುವಾಗ ಅಲ್ಲಿ ಸಿಮೋನ ಪೇತ್ರರು, ಅವರ ಸ್ನೇಹಿತರು, ಇನ್ನು ಕೆಲವು ಶಿಷ್ಯರಿದ್ದಾರೆ, ಇನ್ನಿಬ್ಬರು, ಅವರು ಎಲ್ಲರೂ ಹೋಗಿ ಏನು ಮಾಡ್ತಾ ಇದ್ರು ಗೊತ್ತಾ? ಸಮುದ್ರದಲ್ಲಿ ಮೀನು ಹಿಡಿಯೋದಕ್ಕೆ ಹೋಗ್ತಾ ಇದ್ರು. ಮುಂದೆ ಯಾರು ಹೋಗ್ತಾ ಇದ್ರೆ? ಸಿಮೋನ ಪೇತ್ರ, ನಾನು ಇವತ್ತು ಮೀನು ಹಿಡಿತೇನೆ ಎಂಬುದಾಗಿ ಹೋಗ್ತಾ ಇದ್ದಿದ್ದಾರೆ. ಅಲ್ಲಿ ಯೋಹನ ಬರೆದ ಸುವಾರ್ತೆ ಕೊನೆಯ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವ್ರು ಹೋಗಿದಾಗ ರಾತ್ರಿಯೆಲ್ಲ ಪ್ರಯಾಸಪಟ್ಟರು. ಪ್ರೈಸ್ ದ ಲಾರ್ಡ್. ರಾತ್ರಿಯೆಲ್ಲ ಪ್ರಯಾಸಪಟ್ಟರು, ರಾತ್ರಿಯೆಲ್ಲ ಮೀನು ಹಿಡಿದಿದ್ರು, ಆದರೆ ಅವರಿಗೆ ಏನು ಸಿಗಲಿಲ್ಲ. ಆದರೆ ಯೇಸು ಹೃದಯದ ಆಲೋಚನೆಗಳನ್ನು ಬಲ್ಲಾತನಾಗಿದ್ದಾನೆ. ಆತನಿಗೆ ಗೊತ್ತು ಇವರಿಗೇನು ಸಿಕ್ಕಿಲ್ಲ ಎಂಬುದಾಗಿ. ಯೇಸು ಕ್ರಿಸ್ತನ ದಡದಲ್ಲಿ ಬಂದು ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ದಡದಲ್ಲಿ ಬಂದು ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ಹಾಗೆ ಕೆಲವೊಂದು ಸಾರಿ ನಮಗೂ ಸಹ ಏನು ಇಲ್ಲದೆ ಇರುವಾಗ ಯೇಸು ನಮ್ಮನ್ನು ಹುಡುಕಿಕೊಂಡು ಬರುವ ಆತನಾಗಿದ್ದಾನೆ. ಮತ್ತು ಆತನು ಸತ್ತು ಎದ್ದ ಮೇಲೆ ಮೂರನೇ ಸಾಕ್ಷಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ಅದು ಮಾಡಿರುವುದು ಮೂರನೇ ಅದ್ಭುತ ಕಾರ್ಯ ಎಂದು ಬೈಬಲ್ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸತ್ತು ಜೀವಿತನಾಗಿ ಎದ್ದು ಬಂದಿದ ಮೇಲೆ ಮೂರನೇ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಹಾಗೆ ನಾವು ಸಹ ಯಾವುದಾದ್ರೂ ಕೊರತೆಯಲ್ಲಿದ್ದಾಗ ಭಯಪಡಬಾರದು. ನಮ್ಮ ಎದುರುಗಡೆ ಯಾರು ನಿಂತುಕೊಳ್ಳುತ್ತಾರೆ? ಯೇಸು ಕ್ರಿಸ್ತನು ನಿಂತುಕೊಳ್ಳುವವನಾಗಿದ್ದಾನೆ. ಯೇಸು ಕ್ರಿಸ್ತನು ನಿಂತುಕೊಂಡು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನು ಕೇಳುತ್ತಿರುವುದೇ, ಮಕ್ಕಳಾರೆ ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನಿಗೆ ಯಾರಾದರೂ ಹೋಗಿ ಓಡೋಗಿ ಹೇಳಲಿಲ್ಲ. ಪ್ರೈಸ್ ದ ಲಾರ್ಡ್. ಆತನಿಗೆ ಯಾರಾದರೂ ಹೋಗಿ ನಮಗೆ ಊಟ ಇಲ್ಲ ಎಂದು ಹೇಳಲಿಲ್ಲ. ಹಲ್ಲೆಲೂಯಾ. ಆತನು ಬಲ್ಲಾತನಾಗಿದ್ದಾನೆ. ನೀನು ಊಟ ಮಾಡಿದೀಯಾ, ಮಾಡಲಿಲ್ಲವಾ, ಆತನಿಗೆ ಎಲ್ಲವೂ ತಿಳಿದಿದೆ. ಹಲ್ಲೆಲೂಯಾ. ನಿನಗೆ ಬೇಕಾಗಿರುವ ಊಟ ದೇವರು ಒದಗಿಸಿ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿನಗೆ ಬೇಕಾಗಿರುವ ಆಹಾರ ದೇವರು ಪರಲೋಕದಿಂದ ಒದಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅವ್ರಿಗೆ ಹೋಗಿ ದಡದಲ್ಲಿ ನಿಂತುಕೊಂಡಿದ್ದಾನೆಂದು ಬೈಬಲ್ ಹೇಳುತ್ತದೆ. ಅಲ್ಲಿ ಅವ್ರಿಗೆ ಕೇಳುತ್ತಿರೋದೇನು ಗೊತ್ತಾ? ಮಕ್ಕಳಾರೆ ನಿಮಗೆ ಊಟಕ್ಕೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಹಲ್ಲೆಲೂಯಾ. ಅವ್ರ ಮೇಲೆ ಇಲ್ಲ, ಅದಕ್ಕೆ ಆಗಿ ಅವರು ಇಲ್ಲ ಎಂದು ಉತ್ತರ ಕೊಟ್ಟರು. ಪ್ರೈಸ್ ದ ಲಾರ್ಡ್. ಆದರೆ ದೇವರು ಅಲ್ಲಿ ಮುಂದೋಗಿ ವಾಕ್ಯದಾಗ ಓದಿದರೆ ಹೇಳ್ತಾ ಇದ್ದಾರೆ, ನೀನು ನನ್ನ ಹೆಸರು ಮೇಲೆ ಬಲಗಡೆ ಹೋಗಿ ಮೀನು ಹಾಕು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಅಲ್ಲಿ ಮೀನು ಹಾಕಿ ಅಲ್ಲಿ ಗಾಳ ಹಾಕಿದಾಗ ನೀನು ಬಲಗಡೆ ಹೋಗಿ ಬಲೆಯನ್ನು ಬೀಸು ಎಂದು ಹೇಳುವಾಗ ಅಲ್ಲಿ ರಾಶಿಯಾಗಿ ಸಿಗುತ್ತವೆ. ಅಲ್ಲಿ ದೇವರು ವಾಕ್ಯ ಹೇಳುತ್ತದೆ, ದೊಡ್ಡ ಮೀನುಗಳು 153 ಮೀನುಗಳನ್ನು ಸಿಕ್ಕಿದಾವೆ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ಅಷ್ಟು ಮೀನಿದ್ರು ಬಲೆ ಹರಿಲಿಲ್ಲ. ಯಾಕೆ ಹರಿಲಿಲ್ಲ ಗೊತ್ತಾ? ಆತನು ಸರ್ವಶಕ್ತನು. ಹಲ್ಲೆಲೂಯಾ. ಬಲೆಯು ಹರಿಯುವುದಿಲ್ಲ. ಹಲ್ಲೆಲೂಯಾ. ಆತನು ಕೊಡುವಾಗ ಎಲ್ಲವೂ ಸಂಪೂರ್ಣವಾಗಿ ಕೊಡುತ್ತಾನೆ, ಸಮೃದ್ಧಿಯಾಗಿ ಕೊಡುತ್ತಾನೆ, ಯಾವುದಕ್ಕೂ ಕೊರತೆ ಬರುವುದಿಲ್ಲ. ಒಂದು ವೇಳೆ ಮೀನು ಸಿಕ್ಕರೆ ಬಲೆ ಹರಿದೋಗುತ್ತೆ ಅಂತ ಕೊರತೆ ಇರುವುದಿಲ್ಲ ಅಲ್ಲಿ. ಹಲ್ಲೆಲೂಯಾ. ಆತನು ಎಲ್ಲವನ್ನು ಬಲ್ಲಾತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ಎಲ್ಲವೂ ಬಲ್ಲಾತನಾಗಿದ್ದಾನೆ. యేసయ్య ಇಲ್ಲಿ ವಾಕ್ಯದಲ್ಲಿ ಹೇಳುತ್ತದೆ,
ಅಲ್ಲಿ ವಾಕ್ಯ ಹೇಳುತ್ತದೆ, ಹಲ್ಲೆಲೂಯ, 150, ಹಲ್ಲೆಲೂಯ, 153 ಮೀನು, ದೊಡ್ಡ ಮೀನುಗಳಿಂದ ತುಂಬಿತ್ತು ಎಂದು ಹೇಗೆ ಹೇಳುತ್ತದೆ. ಹಲ್ಲೆಲೂಯ, 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 ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, 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 ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರು ಕೊಡುವುದು ಎಲ್ಲವೂ ಸಮೃದ್ಧಿಯಾಗಿ ಕೊಡುತ್ತಾನೆ. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೊಡ್ಡ ಮೀನುಗಳಿಂದ ತುಂಬಿತ್ತು. ಹಲ್ಲೆಲೂಯ, ದೊಡ್ಡ ಮೀನುಗಳಿಂದ ತುಂಬಿತ್ತು. ಆ ಬಲೆ ಎದರಿಂದ ತುಂಬಿತ್ತು? ದೊಡ್ಡ ಮೀನುಗಳಿಂದ. ಯಾವ ಸ್ಥಳದಲ್ಲಿ ಗೊತ್ತಾ? ಅವರು ರಾತ್ರಿಯೆಲ್ಲ ಯಾವ ಸ್ಥಳದಲ್ಲಿ ಹುಡುಕಿದ್ರು ಅದೇ ಸ್ಥಳದಲ್ಲಿ ಸಿಕ್ಕಿದವು. ಹಲ್ಲೆಲೂಯ, ಅದೇ ಸ್ಥಳದಲ್ಲಿ, ಸೇಮ್ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಬಂದಿದ ಮೇಲೆ ಸಿಕ್ಕಿದವು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಜೀವನದಲ್ಲಿ ಸಹ ಯಾವುದಾದ್ರೂ ನಡೆಯದೇ ಇದ್ದರೆ ಭಯಪಡಬಾರದು. ಯೇಸು ನಮ್ಮೊಳಗೆ ಬಂದಿದ ಮೇಲೆ ಆ ಕಾರ್ಯ ಅಲ್ಲೇ ನಡೆಯುತ್ತದೆ. ಪ್ರೈಸ್ ದಿ ಲಾರ್ಡ್. ಆ ಕಾರ್ಯ ಅಲ್ಲೇ ನಡೆಯುತ್ತದೆ. ನಾವು ಭಯಪಡಬಾರದು. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯೇಸುವಿನ ಬಳಿಗೆ ಹೋಗಿ ಕೇಳಬೇಕು. ಲೋಕದವರು ಹೇಳಿ ಹಿಂಜಾರಬಹುದು, ಆದರೆ ನನ್ನ ಯೇಸು ಹೇಳಿದರೆ, ಆ ವಾಗ್ದಾನ ಮಾಡಿದರೆ ಅದು ನೆರವೇರಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ಆತನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಎಲ್ಲವನ್ನು ಒದಗಿಸುತ್ತಾನೆ. ಹಲ್ಲೆಲೂಯ, ಯೇಸು ಎಲ್ಲವನ್ನು ಒದಗಿಸುವ ದೇವರಾಗಿದ್ದಾನೆ. ಇವರು ಊಟ ಮಾಡದೆ ಇದ್ದಿರುವುದು ಯೇಸು ಕ್ರಿಸ್ತನಿಗೆ ಆತ್ಮದಲ್ಲಿ ಗೊತ್ತಾಗಿತ್ತು. ನಾನು ಯಾವುದಕ್ಕಾಗಿ ಉಪವಾಸ ಇದ್ದೆವು, ಯಾವುದಕ್ಕಾಗಿ ನಾವು ಕೊರತೆದಲ್ಲಿದ್ದೆವು, ಅದನ್ನೆಲ್ಲ ಯೇಸುವಿಗೆ ಗೊತ್ತಿದೆ. ಹಲ್ಲೆಲೂಯ, ಅದನ್ನೆಲ್ಲ ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ಅದಕ್ಕಾಗಿ ಆ ಕೊರತೆಯಿಂದ ಬಿಡುಗಡೆ ಮಾಡುವುದಕ್ಕೆ ಯೇಸು ಸರ್ವಶಕ್ತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಯೇಸುವಿನ ಬಳಿಯಲ್ಲಿ. ನಾವು ಹೋಗಿ ಕೇಳಬೇಕಾಗಿರೋದು ಯೇಸುವಿನ ಮುಂದೆ ಕೈ ಚಾಚಿ ಕೇಳಬೇಕು. ಹಲ್ಲೆಲೂಯ. ನೀನು ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ ಎಂದು ಹೇಳಿದ್ದಾನೆ. ಅದಕ್ಕಾಗಿ ನಾವು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವವರಾಗಿರಬೇಕು. ಹಲ್ಲೆಲೂಯ. ನಾವು ಬೇಡಿಕೊಳ್ಳುವಾಗ ಪರಲೋಕದಾಗಿರುವ ತಂದೆ ನಮ್ಮ ಅಗತ್ಯ ಪೂರೈಸುತ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯ. ಈ ವಾಕ್ಯ ಇರೋದು ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ ಓದಿದರೆ ಅಲ್ಲೇ ಈ ವಾಕ್ಯ ಇದೆ. ಅದರಂತೆ ದೇವರೇ ನಮಗೆ ಯಾವುದಾದ್ರೂ ಕೊರತೆ ಇದ್ದರೂ ಅದನ್ನೆಲ್ಲ ದೇವರು ಬಲ್ಲಾತನಾಗಿದ್ದಾನೆ. ನಾವು ಯೇಸುವಿಗೆ ಅವಕಾಶ ಕೊಡಬೇಕು ನಮ್ಮ ಹೃದಯದೊಳಗೆ ಬರೋದಕ್ಕೆ. ಹಲ್ಲೆಲೂಯ. ಆತನು ಹೇಳಿರೋದು, ನಾನು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ಬಾಗಿಲನ್ನು ತೆರೆದು ಒಳಗೆ ಕರೆದರೆ ಅವನ ಸಂಗಡ ಒಂದು ಊಟ ಮಾಡುವೆನು ಎಂದು ಹೇಳಿದ್ದಾನೆ. ಹಲ್ಲೆಲೂಯ. ಆ ವಾಕ್ಯವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುತ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.